ಸಿದ್ದರಾಮಯ್ಯಗೆ ಹಿಂದೂ ದೇವರನ್ನ ಕಂಡ್ರೆ ಆಗುವುದಿಲ್ಲ. ತಿಲಕ, ನಾಮ ಹಾಗೂ ಕೃಷ್ಣನನ್ನ ಕಂಡ್ರು ಸಿದ್ದುಗೆ ಇಷ್ಟವಿಲ್ಲ. ಸಿದ್ದರಾಮಯ್ಯ ಟೋಪಿ ಕಂಡ್ರೆ ಮಾತ್ರ ಖುಷಿ ಆಗುತ್ತೆ. ಟಿಪ್ಪು ಜಯಂತಿ ಆಚರಣೆ ವೇಳೆ ಕೋಮು ಗಲಭೆ ನಡೆದವು. ಕೋಗಿಲು ಲೇಔಟ್ನಲ್ಲಿ ಮುಸ್ಲಿಮರಿಗೆ ಮನೆ ಕೊಟ್ಟರು. ಈಗ ರಾಯರ ಪಟ ಸ್ವೀಕರಿಸದೆ ದೇವರಿಗೆ ಅಪಮಾನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರಂತೆ. ಸಿದ್ದರಾಮಯ್ಯಗೆ ಹಿಂದೂ ದೇವರನ್ನ ಕಂಡ್ರೆ ಆಗಲ್ಲ. ಅವರಿಗೆ ತಿಲಕ ಕಂಡ್ರಾಗಲ್ಲ, ನಾಮ ಕಂಡ್ರಾಗಲ್ಲ, ರಾಮನನ್ನ ಕಂಡ್ರೂ ಆಗಲ್ಲ, ಕೃಷ್ಣನನ್ನ ಕಂಡ್ರೂ ಆಗಲ್ಲ, ರಾಯರನ್ನ ಕಂಡ್ರೂ ಆಗಲ್ಲ. ಆದರೆ ಅವರಿಗೆ ಮುಸ್ಲಿಮರನ್ನು ಕಂಡ್ರಾಗತ್ತೆ. ಟಿಪ್ಪು ಜಯಂತಿ ಆಚರಣೆ ಮೇಲೆ ಕೋಮು ಗಲಭೆ ಆಯಿತು, ಅದಾಗುತ್ತೆ. ಕೋಗಿಲು ಲೇಔಟ್ನಲ್ಲಿ ಮುಸ್ಲಿಮರಿಗೆ ಮನೆ ಕೊಟ್ಟರು. ಈಗ ರಾಯರ ಪಟ ಸ್ವೀಕರಿಸದೆ ದೇವರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವ ನೀತಿಯಲ್ಲಿ ಸಿದ್ದರಾಮಯ್ಯರವರು ಇದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೈ ಕೊಲೀಗ್ ಓಂ ವಿವೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇದು ಬಹಳ ಚರ್ಚೆಗೆ ಗ್ರಾಸ ಮಾಡಿಬಿಟ್ಟಿದೆ. ಎಲ್ಲೊಂದು ಕಡೆ ರಾಘವೇಂದ್ರ ರಾಯರ ಅಭಿಮಾನಿಗಳು ಅಥವಾ ಅವರ ಭಕ್ತಾಭಿಮಾನಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಕೆಂಡಮೆಂಡರಾಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಆದರೆ ಈ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮದಲ್ಲಿ ಅವರಿಗೆ ಆ ಫೋಟೋವನ್ನು ಕೊಡಲಾಯಿತು, ಮತ್ತೆ ಅವ್ರು ನಾಸ್ತಿಕರು ಅನ್ನೋದು ಗೊತ್ತಿದ್ದು ಕೂಡ ಆ ಫೋಟೋವನ್ನು ಕೊಟ್ಟಿದ್ಯಾಕೆ, ಏನು ಈ ಕಾಂಟ್ರವರ್ಷಿ ಹಿಂದಿರುವಂಥದ್ದು ಅಂತ? ಎಸ್ ಕಾರ್ತಿಕ್, ನಿನ್ನೆ ಅಷ್ಟೇ ಏನು ಸಿಎಂ ಅವರು ಅವರ ನಿವಾಸ ಕಾವೇರಿಯಿಂದ ಹೊರ ಬರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಅಲ್ಲೇ ರಸ್ತೆ ಬದಿಯಲ್ಲಿ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನೇರವಾಗಿ ಕಾರು ಕೂಡ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಲೆಟರ್ಗಳಾಗಿರ್ಬೋದು, ಮನವಿ ಪತ್ರಗಳನ್ನು ಕೂಡ ಸಾಕಷ್ಟು ಜನ ನೀಡ್ತಾರೆ. ಅದೇ ಸಂದರ್ಭದಲ್ಲಿ ರಾಯರ ಫೋಟೋವನ್ನು ಕೂಡ ಅವರ ಕೈಗೆ ನೀಡಲಾಗುತ್ತೆ. ಆದರೆ ಅವರು ಮತ್ತೆ ವಾಪಸ್ ಕೊಡ್ತಾರೆ, ರಾಯರ ಫೋಟೋ ಕೊಡ್ತಿದ್ಯಲ್ಲಪ್ಪ ಅಂತ ಹೇಳಿ ಒಂದು ಮಾತನ್ನು ಮತ್ತೆ ವಾಪಸ್ ಕೊಡ್ತಾರೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಚಾಣಕ್ಯ ಅವರ ಒಂದು ಬುಕ್ಕನ್ನು ಕೂಡ ಕೊಡ್ತಾರೆ. ಆ ಬುಕ್ಕನ್ನು ಮಾತ್ರ ಸ್ವೀಕರಿಸ್ತಾರೆ, ಆ ಫೋಟೋವನ್ನು ವಾಪಸ್ ಕೊಡ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಆ ಫೋಟೋ ಏನು ವಾಪಸ್ ಕೊಟ್ಟಿದ್ರು, ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಒಂದು ಮುಖ್ಯಮಂತ್ರಿ ಆದಂಥವರು ಈ ರೀತಿ ದೇವರ ಫೋಟೋವನ್ನು ವಾಪಸ್ ಕೊಡೋದು ಸರಿಯಲ್ಲ ಅಂತ ಒಂದಿಷ್ಟು ಚರ್ಚೆ ಆಗ್ತಿದ್ರೆ ಅದು ದೊಡ್ಡ ಮಟ್ಟದ ವಿವಾದ ಆಗುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ಅದಕ್ಕೆ ಇವತ್ತು ಆಕ್ಟರ್ ಹಾಗೂ ರಾಜ್ಯಸಭಾ ಸದಸ್ಯರಾದಂಥ ಜಗ್ಗೇಶ್ ಅವರು ಕೂಡ ಒಂದಿಷ್ಟು ಟ್ವೀಟನ್ನು ಕೂಡ ಮಾಡಿದ್ದಾರೆ. ರಾಯರ ಫೋಟೋವನ್ನು ಆ ರೀತಿಯಾಗಿ ಹಿಂತಿರುಗಿಸಬಾರದಿತ್ತು, ಆ ರೀತಿಯಾಗಿ ಯಾರು ಅಪಮಾನ ಮಾಡ್ತಾರೆ ರಾಯರಿಗೆ ಅವರು ಯಾರು ಕೂಡ ಉದ್ಧಾರ ಆಗೋದಿಲ್ಲ ಅಂತ. ಈ ಹಿಂದೆ ಕೂಡ ಜಗ್ಗೇಶ್ ಅವರು ಸಾಕಷ್ಟು ಬಾರಿ ರಾಯರ ವಿಚಾರದಲ್ಲಾಗಿರ್ಬೋದು ಅದರ ಪರ ನಿಲ್ಲುವಂಥ ಕೆಲಸ ಕೂಡ ಸಾಕಷ್ಟು ಬಾರಿ ಮಾಡಿದ್ರು. ಪರಮ ಭಕ್ತರು ಜಗ್ಗೇಶ್ ಅವರು ಅಂತಾನೆ ಹೇಳ್ಬೋದು. ಅವರು ಒಂದು ರೀತಿಯಾಗಿ ಇದು ಸಿದ್ದರಾಮಯ್ಯ ಅವರು ಮಾಡಿರುವಂಥ ಒಂದು ನಡೆ ಸಾಕಷ್ಟು ರಾಯರ ಭಕ್ತರಿಗೂ ಕೂಡ ಇದು ತುಂಬ ನೋವು ಉಂಟು ಮಾಡಿದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಜಗ್ಗೇಶ್ ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಅದೇ ರೀತಿಯಾಗಿ ಸಾಕಷ್ಟು ಜನ ಎಕ್ಸ್ ಖಾತೆಯಲ್ಲಾಗಿರ್ಬೋದು ಮತ್ತು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಈ ರೀತಿಯಾಗಿ ಮುಖ್ಯಮಂತ್ರಿ ಅವರ ವಿರುದ್ಧ ಒಂದಿಷ್ಟು ವಿಚಾರಗಳ ಪೈಕಿ ಅವರ ಮೇಲೆ ಆರೋಪ ಮಾಡ್ತಾ ಒಂದಿಷ್ಟು ಬರವಣಿಗೆ ಕೂಡ ಬರ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇದೇ ವಿಚಾರವನ್ನು ನಾವು ಗಮನಿಸ್ತಾ ಹೋದ್ರೆ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಈ ಹಿಂದೆ ಕೂಡ ಕೇಸರಿ ಶಾಲನ್ನ ಹಾಕೋಕ್ಕೆ ಹೋಗದಂತ ಸಂದರ್ಭದಲ್ಲೂ ಕೂಡ ಹಾಕೊಳ್ಳೋದಿಲ್ಲ. ಜೊತೆಗೆ ಒಂದು ಬಾರಿ ತಿಲಕ ಇಡೋಕೆ ಹೋದಂತ ಸಂದರ್ಭದಲ್ಲೂ ಇಟ್ಕೊಳ್ಳೋದಿಲ್ಲ. ಯಾಕೆ ಪದೇ ಪದೇ ಈ ರೀತಿಯಾಗಿ ಹಿಂದೂ ವಿರೋಧಿ ನಡೆ ಮಾಡ್ಕೊಳ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಜೊತೆಗೆ ಇದೇ ರೀತಿಯಾಗಿ ಅವರ ಟ್ವೀಟ್ಗಳು ಕೂಡ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕಂಪ್ಯಾರಿಸನ್ ವೈಸ್ ಟ್ವೀಟ್ ಕೂಡ ಹಾಕ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕೇವಲ ಒಂದು ಟೋಪಿ ಇಟ್ಕೊಳ್ಳೋದು ಮಾತ್ರ ಇಷ್ಟ, ಈ ರೀತಿಯಾದಂಥ ಒಂದು ಟ್ವೀಟ್ಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ ಕಾರ್ತಿಕ್. ಎಸ್, ಅಲ್ಲ, ಇದು ಖಂಡಿತವಾಗಿ ಕೂಡ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ನೀತಿಯಲ್ಲಿದ್ದಾರೆ ಸಿದ್ದರಾಮಯ್ಯ. ಯಾಕಂದ್ರೆ ನಾಸ್ತಿಕ ಅಂತ ಆದಮೇಲೆ ಯಾವ ರೀತಿ ತಿಲಕ ಮತ್ತು ಕೇಸರಿಯನ್ನು ಅವರು ತಿರಸ್ಕರಿಸ್ತಾರೋ ಅದೇ ರೀತಿ ಟೋಪಿ ಮತ್ತು ಹಸಿರು ಧ್ವಜವನ್ನು ಕೂಡ ಅವರು ತಿರಸ್ಕರಿಸಬೇಕಾಗುತ್ತೆ. ಆದರೆ ಅತ್ತ ಹೋಗಿ ಈಗ ಈ ಏನು ಅಶೋಕ್ ಅವ್ರು ಕೇಳ್ತಾ ಇರುವಂಥ ಪ್ರಶ್ನೆ ಅದೇ, ಆ ಕಡೆ ಹೋದ್ರೆ ಅವರು ಟೋಪಿ ಧರಿಸ್ತಾರೆ ಅಥವಾ ಅವರ ಪದ್ಧತಿಗಳೇನಿವೆ ಅದನ್ನು ಅನುಸರಿಸ್ತಾರೆ, ಆದರೆ ಇಲ್ಲಿ ಮಾತ್ರ ತಿಲಕ ಮತ್ತೆ ನಾಮವನ್ನು ಇದು ಮಾಡಲ್ಲ ಅಂತ ಹೇಳಿ. ಅದ್ರ ಜೊತೆಯಲ್ಲೇ ಕೋಗಿಲು ವಿಚಾರವನ್ನು ಕೂಡ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಕೋಗಿಲು ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಮನೆ ಕಟ್ಸ್ಕೊಟ್ರು ಸಿದ್ದರಾಮಯ್ಯರವರು ಅಂತ ಹೇಳಿ. ಹಂಗೇನಾದ್ರು ಅನ್ಸುತ್ತಾ ವಿವೇಕ್ ನಿಮ್ಗೆ? ಎಸ್ ಕಾರ್ತಿಕ್, ಈ ವಿಚಾರವನ್ನು ಗಮನಿಸ್ತಾ ಹೋದರೆ ಈ ಹಿಂದೆ ಏನು ಬಜೆಟ್ ಮಂಡನೆ ಆಯಿತು ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರಿಗೆ ಅಂತಾನೆ ಒಂದು ರೀತಿಯಾದ ಒಂದು ಮೀಸಲಾತಿಯನ್ನು ಕೂಡ ಇಡ್ತಾರೆ. ಜೊತೆಗೆ ಈ ರೀತಿಯಾಗಿ ಅವರ ಫಂಕ್ಷನ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಟೋಪಿಯನ್ನು ಧರಿಸೋದು, ಜೊತೆಗೆ ಅವರ ಜೊತೆನೆ ಆಪ್ತರಾಗಿ ಸಾಕಷ್ಟು ಬಾರಿ ಗುರುತಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ಈಗ ಸದ್ಯದ ಮಟ್ಟಿಗೆ ಸಾರ್ವಜನಿಕರು ಇರ್ತಕ್ಕಂಥ ಸ್ಥಳಗಳಲ್ಲಾಗಿರ್ಬೋದು ಎಲ್ಲ ಕಡೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಇದು ಒಂದು ರೀತಿಯಾಗಿ ವಿಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದ ಅಸ್ತ್ರ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ
ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ಕೋಗಿಲು ಲೇಔಟ್ನಲ್ಲಿ ಏನು ಸರ್ಕಾರ ತೆರವು ಮಾಡಿದ್ರು, ಅದಕ್ಕೆ ಅಲ್ಲಿ ಸಾಕಷ್ಟು ಜನ ಅಲ್ಪಸಂಖ್ಯಾತರು ಇದ್ದರು ಅನ್ನೋ ಒಂದು ಕಾರಣದಿಂದಾಗಿ ಅವರಿಗೆ ಕೂಡಲೇ 2 ದಿನದಲ್ಲಿ ಮನೆ ಕೊಡೋದಕ್ಕೂ ಕೂಡ ಸರ್ಕಾರ ಮುಂದಾಗುತ್ತೆ. ಇದು ಯಾವ ರೀತಿಯಾಗಿ ಸರಿ ಅಂತ ಒಂದು ರೀತಿಯಾಗಿ ವಿಪಕ್ಷಗಳು ಕೂಡ ಕಿಡಿಕಾರ್ತಿದ್ವು. ಜೊತೆಗೆ ಸಾಕಷ್ಟು ಜನಕ್ಕೆ ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು 25 ವರ್ಷದಿಂದ ಒಂದೇ ಜಾಗದಲ್ಲಿ ಇದ್ರೂ ಕೂಡ ನಮಗೆ ಹಕ್ಕುಪತ್ರ ಇದುವರೆಗೂ ನೀಡಲಾಗಿಲ್ಲ. ಈಗ ಯಾಕೆ ಇವರಿಗೆ ಅಲ್ಪಸಂಖ್ಯಾತರು ಅನ್ನೋ ಒಂದೇ ಒಂದು ಕಾರಣದಿಂದಾಗಿ 2 ದಿನದಲ್ಲಿ ಹಕ್ಕುಪತ್ರ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಮೂಡಿತ್ತು. ಎಲ್ಲ ಒಂದ್ ಕಡೆ ಈ ಕಂಪ್ಯಾರಿಸನ್ಸ್ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯನವರ ವಿವೇಕ್ ಹಂಗೆ ಲೈನಲ್ಲಿ ಇರಿ. ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ರಾಜ್ಯ ರಾಜಕೀಯದ ಕುರಿತಾಗಿ.